ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರಾವಣನ ರಾಜ್ಯ ಲಂಕೆಯ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಅದೊಂದು ಅತ್ಯಂತ ಸುಂದರವಾದ ನಗರವಾಗಿತ್ತು. ಆದರೆ ಅದು ಶಾಪಕ್ಕೆ ಗುರಿಯಾಯಿತು. ಶಾಪಗ್ರಸ್ತಳಾದ ದೇವಕನ್ನಿಕೆ ಅದರ ಕಾವಲಿಗೆ ನಿಂತಿದ್ಲು ಅನ್ನೋದು ನಿಜಕ್ಕೂ ಅಚ್ಚರಿಯ ವಿಷಯ. ಹಾಗಿದ್ರೆ ಆಕೆ ಯಾರು? ಅವಳು ಯಾಕೆ ಶಾಪಕ್ಕೆ ಗುರಿಯಾದ್ಲು? ಅದನ್ನ ನೀಡಿದ್ದಾದರೂ ಯಾರು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೆ ಲಂಕೆಗೂ ಶಾಪ ಕೊಟ್ಟವರು ಯಾರು, ಮುಂದೆ ಅದು ಆ ಶಾಪದಂತೆಯೇ ಆಯ್ತಾ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಬರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ರಾವಣ ಸೀತಾಮಾತೆಯನ್ನ ಲಂಕೆಗೆ ಕರೆದೊಯ್ದ ಮೇಲೆ ಏನೆಲ್ಲ ಆಯಿತು ಅಲ್ವಾ? ದಿಕ್ಕು ಕಾಣದೆ ಶ್ರೀರಾಮ ಲಕ್ಷ್ಮಣರು ಕುಳಿತು ಬಿಟ್ಟಿದ್ರು. ಸೀತೆ ಲಂಕೆಯಲ್ಲಿ ಇದ್ದಾಳೆ ಅನ್ನೋದು ಗೊತ್ತಿದ್ರೂ ಆಕೆಯನ್ನ ಹುಡುಕೋಕೆ ಅಲ್ಲಿಗೆ ಹೋಗೋದಾದ್ರೂ ಯಾರು ಅನ್ನೋ ಚಿಂತೆ ಕಾಡತೊಡಗಿತ್ತು. ಆಗ ಇಂತಹ ಸಾಹಸದ ಕೆಲಸವನ್ನ ವಹಿಸಿಕೊಂಡಿದ್ದು ಮತ್ಯಾರೂ ಅಲ್ಲ, ಮಹಾನ್ ಶಕ್ತಿಶಾಲಿ ಶ್ರೀ ಆಂಜನೇಯ ಸ್ವಾಮಿ. ಆದರೆ ಹೋಗೋದು ಹೇಗೆ? ಸಾಗರೋಲ್ಲಂಘನ ಮಾಡೋದು ಅಂದ್ರೆ ಅಷ್ಟು ಸುಲಭ ಆಗಿರಲಿಲ್ಲ. ಈ ವೇಳೆ ವಾನರರು ಒಂದು ವಿಚಾರವನ್ನ ಹನುಮಂತನಿಗೆ ಮನದಟ್ಟು ಮಾಡಿಕೊಡ್ತಾರೆ. ನಿನ್ನಂತಹ ಶೂರ ಧೀರ ನಮ್ಮಲ್ಲಿ ಯಾರೂ ಇಲ್ಲ ಅಂತ. ಇದಕ್ಕಿಂತ ಹೆಚ್ಚಾಗಿ ಪ್ರಭು ಶ್ರೀರಾಮನ ಕಳೆಗುಂದಿದ ಮುಖವನ್ನು ನೋಡಿ ಆಂಜನೇಯನಿಂದ ತಡೆದುಕೊಳ್ಳಲಾಗಲಿಲ್ಲ. ಹಾಗಾಗಿ ಆ ಕೆಲಸಕ್ಕೆ ಒಪ್ಪಿಕೊಂಡ. ಶ್ರೀರಾಮನ ಕೃಪಾ ಆಶೀರ್ವಾದವನ್ನ ಪಡೆದು ಮಹೇಂದ್ರಗಿರಿಯಿಂದ ಲಂಕಾದತ್ತ ಹೊರಟೇ ಬಿಡ್ತಾನೆ. ಈ ಸಮಯದಲ್ಲಿ ಅನೇಕ ಅಡೆತಡೆಗಳು ಎದುರಾಗ್ತವೆ. ಆದರೂ ಎಲ್ಲವನ್ನು ಜಯಿಸಿ ಲಂಕಾ ಪ್ರವೇಶವನ್ನ ಮಾಡಿಯೇ ಬಿಡ್ತಾನೆ. ಆದರೆ ನಗರದ ಒಳ ಪ್ರವೇಶ ಮಾಡುವುದೇ ದೊಡ್ಡ ಸವಾಲಾಗಿರುತ್ತೆ. ಎತ್ತ ನೋಡಿದ್ರೂ ಕಾವಲುಗಾರರು, ಮಾಯಾವಿ ರಾಕ್ಷಸರು ಲಂಕಾ ನಗರವನ್ನ ಕಾವಲು ಕಾಯ್ತಿದ್ರು. ಇದರಿಂದ ಆಂಜನೇಯ ಏನ್ಮಾಡ್ತಾನೆ, ತನ್ನ ರೂಪವನ್ನ ಸಣ್ಣ ಬೆಕ್ಕಿನ ರೂಪಕ್ಕೆ ಬದಲಿಸಿಕೊಳ್ತಾನೆ. ಬೆಕ್ಕಿನ ರೂಪಕ್ಕೆ ದೇಹವನ್ನ ಬದಲಿಸಿಕೊಂಡ್ರೂ ಇಲ್ಲಿನ ಕಾವಲುಗಾರರ ಕಣ್ತಪ್ಪಿಸಿ ನಗರ ಪ್ರದೇಶವನ್ನ ಪ್ರವೇಶ ಮಾಡಿಯೇ ಬಿಡ್ತಾನೆ. ಆದರೆ ಇಲ್ಲಿ ಹನುಮಂತನಿಗೊಂದು ಪ್ರಶ್ನೆ ಕಾಡುತ್ತೆ. ಇಲ್ಲಿ ಸೀತಾಮಾತೆಯನ್ನ ಪತ್ತೆ ಮಾಡುವುದಾದ್ರೂ ಹೇಗೆ? ಮಾಡಿದ್ರೂ ಇಲ್ಲಿಂದ ಕರೆದುಕೊಂಡು ಹೋಗೋದು ಹೇಗೆ? ಇಲ್ಲಿಗೆ ಉಳಿದ ಎಷ್ಟು ವಾನರರು ಸಾಗರೋಲ್ಲಂಘನ ಮಾಡಬಲ್ಲರು ಅನ್ನೋದನ್ನ ಯೋಚನೆ ಮಾಡ್ತಾ ನಿಂತ. ಆದರೆ ಯಾವುದಕ್ಕೂ ಎದೆಗುಂದಬಾರದು. ಅದಕ್ಕೆ ಇದು ಸಮಯವೂ ಅಲ್ಲ. ಹೀಗೆ ಯೋಚನೆ ಮಾಡಿಕೊಂಡೇ ಪುಟ್ಟ ದೇಹದಲ್ಲೇ ಒಂದು ಸುತ್ತಾಟ ನಡೆಸಿದ. ಬಳಿಕ ಹೇಗೆ ಒಳಗೆ ಹೋಗೋದು ಅಂತ ಚಿಂತೆ ಮಾಡ್ತಾನೆ. ಹಾಗಿರುವಾಗಲೇ ನಗರಕ್ಕೆ ಹೋಗುವ ಮಾರ್ಗ ಕಾಣಿಸುತ್ತೆ. ಅತ್ತ ಕಡೆ ನಡೆದೇ ಬಿಟ್ಟ ಆಂಜನೇಯ. ಆಗ ಹನುಮಂತನಿಗೆ ಲಂಕೆಯನ್ನ ಕಾಯುತ್ತಿದ್ದ ಒಬ್ಬ ರಾಕ್ಷಸಿ ಎದುರಾಗ್ತಾಳೆ. ಚಿಕ್ಕ ದೇಹದಲ್ಲಿದ್ದ ಆಂಜನೇಯನನ್ನ ಕಂಡು, ನೀನು ಯಾರು? ಇಲ್ಲೇನು ಕೆಲಸ ನಿನಗೆ ಅಂದುಕೊಂಡು ಅಬ್ಬರಿಸಿ ಕೇಳ್ತಾಳೆ. ಆಗ ನಿಜರೂಪ ತಂದುಕೊಳ್ಳುವ ಆಂಜನೇಯ, ನಾನು ಒಮ್ಮೆ ಈ ನಗರವನ್ನ ನೋಡ್ಕೊಂಡು ಬಂದು ಬಿಡ್ತೀನಿ, ಒಳಗೆ ಬಿಡು ಅಂತಾನೆ. ಆದರೆ ಇದಕ್ಕೆ ಒಪ್ಪದ ಆ ರಾಕ್ಷಸಿ, ನೀನು ಯಾರು ಅಂತ ಸ್ಪಷ್ಟವಾಗಿ ಹೇಳಿದ್ರಷ್ಟೇ ಒಳಬಿಡೋದು, ಸಾಲದಕ್ಕೆ ಇದಕ್ಕೆ ಲಂಕಾಧೀಶ್ವರರ ಒಪ್ಪಿಗೆ ಬೇಕು ಅಂತ ಹೇಳ್ತಾಳೆ. ಇದನ್ನ ಕೇಳಿದ ಆಂಜನೇಯ, ನೀನು ಯಾರು? ನೀನ್ಯಾಕೆ ಇಲ್ಲಿರುವೆ ಅಂತ ಮರು ಪ್ರಶ್ನೆಯನ್ನ ಮಾಡ್ತಾನೆ. ಆಗ ಈಕೆ, ನಾನು ಲಂಕಾ ನಗರದ ಕಾವಲುಗಾರ್ತಿ, ನನ್ನ ಹೆಸರು ಲಂಕಿಣಿ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಹನುಮಂತನ ಜೊತೆ ಯುದ್ಧಕ್ಕೆ ಇಳಿದು ಬಿಡ್ತಾಳೆ. ಆಂಜನೇಯನಿಗೆ ಬಲವಾದ ಪೆಟ್ಟನ್ನು ಕೊಡ್ತಾಳೆ. ಆಕೆ ಕೊಟ್ಟ ಒಂದೇ ಏಟಿಗೆ ಆಂಜನೇಯ ತತ್ತರಿಸಿ ಹೋಗ್ತಾನೆ. ಆದರೂ ಸಾವರಿಸಿಕೊಂಡು ಯುದ್ಧಕ್ಕೆ ಇಳಿದು ಬಿಡ್ತಾನೆ. ಈಕೆಯನ್ನ ಕೊಂದು ಬಿಡೋಕ್ಕೂ ಸಿದ್ಧನಾಗ್ತಾನೆ. ಆದರೆ ಈಕೆ ಹೆಂಗಸು ಆಗಿದ್ರಿಂದ ಕೊಲ್ಲೋದು ಬೇಡ ಅಂದುಕೊಂಡು ಲಂಕಿಣಿಯ ಕುತ್ತಿಗೆಗೆ ಒಂದು ಗುದ್ದು ಕೊಡ್ತಾನೆ. ಇದನ್ನ ಸಹಿಸಿಕೊಳ್ಳೋಕಾಗದೆ ನೆಲಕ್ಕೆ ಬೀಳ್ತಾಳೆ. ಬಿದ್ದ ಕಡೆಯಿಂದಲೇ ಕೈ ಮುಗಿದು ಒಂದು ಮಾತನ್ನ ಹೇಳ್ತಾಳೆ. ಅಯ್ಯ ವಾನರ ವೀರ, ನಿನಗೆ ಧನ್ಯವಾದಗಳು. ನಿನ್ನಿಂದ ನನಗೆ ಶಾಪ ವಿಮೋಚನೆ ಆಗತ್ತೆ ಅಂತ ಆ ಬ್ರಹ್ಮದೇವ ನನಗೆ ಮೊದಲೇ ತಿಳಿಸಿದ್ದ. ಆ ಮಾತು ಇಂದು ನಿಜವಾಯಿತು. ನಿನ್ನಿಂದ ನನ್ನ ಶಾಪ ವಿಮೋಚನೆಯಾಯಿತು. ಇದರ ಬಗ್ಗೆ ಬ್ರಹ್ಮದೇವ ಮೊದಲೇ ಹೇಳಿದ್ದ. ನಾನು ಈಗ ನನ್ನ ಲೋಕಕ್ಕೆ ಮರಳಿ ಹೋಗಬಹುದು ಅಂತ ಹೇಳ್ತಾಳೆ. ಇದನ್ನ ಕೇಳಿದ ಆಂಜನೇಯನಿಗೆ ಸಾಕಷ್ಟು ಅಚ್ಚರಿಯಾಗತ್ತೆ. ತಾಯಿ, ನೀನು ಯಾರು? ನಿನ್ನ ವೃತ್ತಾಂತವಾದ್ರೂ ಏನು? ನಿನ್ನ ಶಾಪ ವಿಮೋಚನೆಗೂ ನನಗೂ ಸಂಬಂಧವೇನು ಅಂತ ಕೇಳ್ತಾನೆ. ಇದನ್ನ ಕೇಳಿದ ಲಂಕಿಣಿ ತನ್ನ ವೃತ್ತಾಂತವನ್ನ ಹೇಳ್ತಾಳೆ. ನಿಮಗೆ ಈಕೆ ಬಗ್ಗೆ ಹೇಳೋಕ್ಕೂ ಮೊದಲು ವಿಷ್ಣುವಿನ ದ್ವಾರಪಾಲಕರಾಗಿದ್ದ ಜಯ ವಿಜಯ ಅನ್ನೋ ಸಹೋದರರ ಬಗ್ಗೆ ಕೇಳಿರಬಹುದಲ್ವಾ? ಇವರಿಬ್ಬರು ವಿಷ್ಣುವನ್ನ ನೋಡಲು ಬಂದ ಮುನಿಯೋರ್ವನನ್ನ ಒಳಗೆ ಬಿಡಲು ನಿರಾಕರಿಸಿ ತಡೆದು ಶಾಪಕ್ಕೆ ಗುರಿಯಾಗ್ತಾರೆ.
ಬಳಿಕ ವಿಷ್ಣುವಿನ ಶತ್ರುತ್ವವನ್ನು ಕಟ್ಟಿಕೊಂಡು ಶಾಪ ವಿಮೋಚನೆಯಾಗ್ತಾರೆ. ಅದೇ ರೀತಿ ಈ ಲಂಕಿನಿ ಕೂಡ ಬ್ರಹ್ಮದೇವನ ಆಸ್ಥಾನದ ದ್ವಾರಪಾಲಕಿಯಾಗಿದ್ಲು. ಹಾಗಿದ್ರೆ ಈಕೆಗೆ ಇಂತಹ ಗತಿ ಬಂದಿದ್ದಾದ್ರೂ ಯಾಕೆ ಅನ್ನೋದನ್ನ ಈಗ ಹೇಳ್ತೀನಿ ಕೇಳಿ. ನೋಡಿದ್ರೆ ಈ ಲಂಕಿನಿ ದ್ವಾರಪಾಲಕಿಯಾಗಿದ್ರು ನೋಡೋಕೆ ಸಾಕಷ್ಟು ಸುಂದರಿಯಾಗಿದ್ಲು. ಸಾಲದಕ್ಕೆ ಅತ್ಯಂತ ಕೊಬ್ಬಿನವಳಾಗಿದ್ಲು. ಅದು ಹೇಗಂದ್ರೆ ಸೃಷ್ಟಿಕರ್ತ ಬ್ರಹ್ಮನನ್ನ ನೋಡೋಕೆ ಅನೇಕ ಮುನಿಗಳು ಬರ್ತಿದ್ರು. ಆದರೆ ದ್ವಾರಪಾಲಕಿಯಾಗಿದ್ದ ಲಂಕಿನಿ ಸುಲಭಕ್ಕೆ ಇವರನ್ನ ಬ್ರಹ್ಮದೇವನ ಆಸ್ಥಾನಕ್ಕೆ ಬಿಡುತ್ತಿರಲಿಲ್ಲ. ಇವರ ಜೊತೆ ಸಂಯಮದಿಂದ ವರ್ತಿಸ್ತಾನೂ ಇರಲಿಲ್ಲ. ತೀರಾ ಅಪಮಾನಿಸಿ ಸಾಕಷ್ಟು ಹೊತ್ತು ಆಚೆಯೇ ನಿಲ್ಲಿಸಿ ಅವರನ್ನ ಕಾಡ್ತಾ ಇದ್ಲು. ನನ್ನ ಅಪ್ಪಣೆ ಇಲ್ಲದೆ ದೇವಾನುದೇವತೆಗಳೇ ಒಳಗೆ ಹೋಗುವಂತಿಲ್ಲ ಅನ್ನೋ ಅಹಂ ಈಕೆಯ ತಲೆಗೇರಿತ್ತು. ಋಷಿಮುನಿಗಳನ್ನು ಅಪಮಾನಿಸುತ್ತಿದ್ಲು, ತಡೆದು ನಿಲ್ಲಿಸ್ತಿದ್ಲು. ದೇವಾನುದೇವತೆಗಳ ವಿಚಾರದಲ್ಲೂ ಅಷ್ಟೇ ದರ್ಪದಿಂದ ನಡೆದುಕೊಳ್ತಿದ್ಲು. ಅದರಲ್ಲೂ ಸಾಕ್ಷಾತ್ ಇಂದ್ರನೇ ಬಂದರೂ ತೀರಾ ಕೆಟ್ಟದಾಗಿ ನೋಡಿಕೊಳ್ತಿದ್ಲು. ಇದರಿಂದ ಬ್ರಹ್ಮದೇವನನ್ನ ನೋಡೋಕೆ ಬಂದವರು ತುಂಬಾ ಮುಜುಗರಕ್ಕೆ ಒಳಗಾಗ್ತಿದ್ರು. ಅದೊಂದು ದಿನ ಈ ವಿಚಾರ ಬ್ರಹ್ಮದೇವನಿಗೂ ಗೊತ್ತಾಗಿ ಹೋಯಿತು. ಇದನ್ನ ತಿಳಿದುಕೊಂಡ ಬ್ರಹ್ಮದೇವ ಅತ್ಯಂತ ಕುಪಿತನಾದ. ತನ್ನನ್ನು ಕಾಣಲು ಬರುವ ಮುನಿಗಳು ದೇವಾನುದೇವತೆಗಳನ್ನೇ ಅಪಮಾನಿಸೋ ಈಕೆಗೆ ಪಾಠ ಕಲಿಸಬೇಕು ಅಂತ ಬ್ರಹ್ಮದೇವ ತೀರ್ಮಾನಿಸಿದ. ನೀನು ರಾವಣನ ಲಂಕಾನಗರದ ದ್ವಾರಪಾಲಕಿಯಾಗಿರು ಅಂತ ಶಾಪವನ್ನು ಕೊಟ್ಟು ಬಿಡ್ತಾನೆ. ಇದನ್ನ ಕೇಳಿದ ಲಂಕಿಣಿ ನೋವಿನಿಂದ ಅಳಲು ಶುರು ಮಾಡ್ತಾಳೆ. ತನ್ನನ್ನು ಕ್ಷಮಿಸುವಂತೆ ಬೇಡಿಕೊಳ್ತಾಳೆ. ಆಗ ಆಕೆಯ ಮನವಿಗೆ ಕರಗಿ ಹೋಗುವ ಬ್ರಹ್ಮ, ಆಯ್ತು, ನೀನು ರಾವಣನ ನಗರ ಕಾಯುವಾಗ ನಿನ್ನ ಜೊತೆಗೆ ವಾನರ ವೀರನ ಜೊತೆ ಯುದ್ಧವಾಗತ್ತೆ. ಆಗ ಆತ ಕೊಡುವ ಪೆಟ್ಟಿನಿಂದ ನಿನ್ನ ಶಾಪ ವಿಮೋಚನೆಯಾಗತ್ತೆ ಅಂತ ಹೇಳ್ತಾನೆ. ಅಲ್ಲದೆ ಆವತ್ತಿನಿಂದಲೇ ರಾವಣನ ಅವನತಿಯ ದಿನವೂ ಶುರುವಾಗತ್ತೆ ಅಂತಾನೆ. ಅಂದು ಬ್ರಹ್ಮದೇವ ಹೇಳಿದ್ದು ಲಂಕಿಣಿಗೆ ನೆನಪಿಗೆ ಬರುತ್ತೆ. ಅದನ್ನ ಆಂಜನೇಯನಿಗೆ ಹೇಳಿ ತನ್ನ ಶಾಪ ವಿಮೋಚನೆ ಮಾಡಿದ್ದಕ್ಕೆ ಧನ್ಯವಾದವನ್ನ ಹೇಳ್ತಾಳೆ. ಅಲ್ಲದೆ ಇದರ ಬಗ್ಗೆ ಬ್ರಹ್ಮದೇವನು ಮೊದಲೇ ಹೇಳಿದ್ದ, ನಿನ್ನಿಂದ ಲಂಕೆ ಹಾಳಾಗತ್ತೆ, ಸುಟ್ಟು ಭಸ್ಮವಾಗತ್ತೆ. ವೀರ, ಇನ್ನು ಮೇಲೆ ನಿನ್ನನ್ನು ತಡೆಯೋರು ಯಾರೂ ಇಲ್ಲ. ಹೋಗು, ಲಂಕೆಯನ್ನ ನಿನ್ನಿಷ್ಟ ಬಂದಂತೆ ಮಾಡು, ನಾನಿನ್ನು ಹೊರಡುವೆ ಅಂತಾಳೆ. ಇಲ್ಲಿ ಮತ್ತೊಂದು ವಿಷಯವನ್ನ ಲಂಕಿಣಿ ಆಂಜನೇಯನಿಗೆ ಹೇಳ್ತಾಳೆ. ಈಕೆ ಲಂಕೆಗೆ ಬಂದ ಸಮಯ ಹೇಗಿರುತ್ತೆ ಅಂದ್ರೆ, ಆಗ ತಾನೇ ರಾವಣ ಲಂಕಾ ನಗರವನ್ನ ಕುಬೇರನಿಂದ ಕಿತ್ತುಕೊಂಡು ಆಚೆ ಹಾಕಿರ್ತಾನೆ. ಇದರಿಂದ ಲಂಕಾ ನಗರಕ್ಕೆ ಒಬ್ಬ ಬಲಿಷ್ಠ ಕಾವಲುಗಾರ ಬೇಕಾಗಿರುತ್ತೆ. ಹೀಗಾಗಿ ಲಂಕೆಗೆ ಬಂದ ಈ ದೈತ್ಯ ಲಂಕಿಣಿಯನ್ನ ಕಾವಲುಗಾರಳನ್ನಾಗಿ ರಾವಣ ನೇಮಕ ಮಾಡಿಕೊಳ್ತಾನೆ. ಇಲ್ಲಿ ಲಂಕಿಣಿ ಕೂಡ ರಾವಣ ವಹಿಸಿದ್ದ ಕೆಲಸವನ್ನ ಶಿರಸಾವಹಿಸಿ ಮಾಡ್ತಿದ್ಲು. ಈಕೆಯ ಕಣ್ಣು ತಪ್ಪಿಸಿ ಯಾರೂ ಲಂಕೆಯ ಒಳಗಡೆ ಹೋಗೋಕೆ ಆಗ್ತಿರ್ಲಿಲ್ಲ. ಹೀಗಿರುವಾಗಲೇ ರಾವಣ ತನ್ನ ಪುಷ್ಪಕ ವಿಮಾನವನ್ನ ಹೊತ್ತುಕೊಂಡು ಲೋಕ ಸಂಚಾರಕ್ಕೆ ಹೊರಟು ಬಿಟ್ಟ. ಹೀಗೆ ಹೋದವನು ಸುಮ್ಮನೆ ಇರಲ್ಲ, ಕೈಲಾಸ ಪರ್ವತದ ಮೇಲೆ ಹೋಗೋಕೆ ಮುಂದಾಗ್ತಾನೆ. ಆಗ ಇದಕ್ಕೆ ಗಣಗಳು ಆಕ್ಷೇಪ ಮಾಡ್ತಾವೆ. ಅದರಲ್ಲೂ ಶಿವನ ವಾಹನವಾದ ನಂದಿ ಈ ರೀತಿ ಮಾಡೋದು ಶಿವನಿಗೆ ಮಾಡೋ ಅಪಚಾರ ಅಂತ ಹೇಳ್ತಾನೆ. ಇದರಿಂದ ಕೆರಳಿದ ರಾವಣ ನೀನೊಬ್ಬ ವಾನರ ಅಂತ ಜರಿದು ಬಿಡ್ತಾನೆ. ಇದನ್ನ ಕೇಳಿದ ನಂದಿ, ನಿನಗೆ ವಾನರರಿಂದಲೇ ಕೆಡುಕಾಗಲಿ, ನಿನ್ನ ಸ್ವರ್ಣ ಲಂಕೆ ಅವರಿಂದಲೇ ನಾಶವಾಗಲಿ ಅಂತ ಶಾಪ ಕೊಡ್ತಾನೆ. ಈ ವಿಚಾರವನ್ನು ಆಂಜನೇಯನಿಗೆ ಹೇಳಿ ಲಂಕಿಣಿ ಅಲ್ಲಿಂದ ಹೊರಟು ಬಿಡ್ತಾಳೆ. ಈ ಮಾತುಗಳನ್ನು ಕೇಳಿದ ಹನುಮಂತನಿಗೆ ಒಂದಷ್ಟು ಸ್ಫೂರ್ತಿ ಬರುತ್ತೆ. ತನ್ನಲ್ಲಿದ್ದ ಶಕ್ತಿ ಮತ್ತಷ್ಟು ಜಾಗೃತವಾಗತ್ತೆ. ಸೀದಾ ಮುಖ್ಯ ದ್ವಾರದ ಮೇಲಕ್ಕೆ ಹತ್ತಿ ಲಂಕಾ ನಗರವನ್ನ ಪ್ರವೇಶ ಮಾಡ್ತಾನೆ. ಲಂಕಾ ನಗರದಲ್ಲಿ ಸುತ್ತಾಡಿ ಅದರ ಸೌಂದರ್ಯಕ್ಕೆ ಬೆರಗಾಗಿ ಬಿಡ್ತಾನೆ. ಲಂಕೆ ಇಷ್ಟೊಂದು ಸುಂದರವಾಗಿರಲು ಕಾರಣ ಏನು ಗೊತ್ತಾ? ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಪಾರ್ವತಿ ಮಾತೆಯೇ ಲಂಕೆ ನಗರವನ್ನ ಇಷ್ಟಪಟ್ಟು ನಿರ್ಮಾಣ ಮಾಡಿಸಿಕೊಂಡಿದ್ಲು ಅಂತ ಪುರಾಣಗಳು ಹೇಳ್ತಾವೆ. ಆದರೆ ಇದು ಶಾಪಗ್ರಸ್ತ ನಗರವಾಯಿತು. ಅದರ ಹಿಂದೆ ಮತ್ತೊಂದು ಕಥೆ ಕೂಡ ಇದೆ, ಅದನ್ನು ಹೇಳ್ತೀನಿ ಕೇಳಿ. ಈ ಸುಂದರ ನಗರವನ್ನ ಶಿವನು ವಿಶ್ವಕರ್ಮರಿಗೆ ಹೇಳಿ ನಿರ್ಮಾಣ ಮಾಡಿಸಿಕೊಂಡಿರ್ತಾನೆ. ಆದರೆ ಇದರ ಮೇಲೆ ಪುಲಸ್ತ್ಯ ಋಷಿಯ ಮಗ ವಿಶ್ರವಸುವಿನ ಕಣ್ಣು ಬೀಳುತ್ತೆ. ಇದನ್ನ ಹೇಗಾದ್ರೂ ಮಾಡಿ ತಾನು ಪಡೆದುಕೊಳ್ಳಬೇಕು ಅಂತ ಆಸೆ ಪಡ್ತಾನೆ. ಇದಕ್ಕಾಗಿ ಕಠೋರ ತಪಸ್ಸನ್ನ ಮಾಡ್ತಾನೆ. ಪ್ರತ್ಯಕ್ಷನಾದ ಶಿವ ಏನು ವರ ಬೇಕು ಅಂತ ಕೇಳ್ತಾನೆ. ಆಗ ವಿಶ್ರವಸು ಲಂಕೆ ಬೇಕು ಅಂತಾನೆ. ಮೊದಲೇ ಶಿವ ತನ್ನ ಭಕ್ತರು ಏನೇ ಕೇಳಿದ್ರೂ ಕೊಟ್ಟು ಬಿಡುವ ಕರುಣಾಮಯಿ. ಹಾಗಾಗಿ ಲಂಕೆಯನ್ನೇ ವಿಶ್ರವಸುವಿಗೆ ಶಿವ ಕೊಟ್ಟು ಬಿಡ್ತಾನೆ. ಇದರಿಂದ ಅಸಮಾಧಾನಗೊಂಡ ಪಾರ್ವತಿ ಅಕ್ಷರಶಃ ಕೋಪಗೊಳ್ತಾಳೆ. ತನ್ನ ಪತಿಯಿಂದ ಬೇರೆ ಏನನ್ನಾದರೂ ಪಡೆಯಬಹುದಿತ್ತು,
ಆದರೆ ಇದನ್ನ ನೀನು ಕೇಳಿ ಪಡೆದುಕೊಂಡೆ. ಇದರಿಂದ ಇದು ನಿನಗೆ ದಕ್ಕದೇ ಇರಲಿ. ಈ ನಗರ ಸುಟ್ಟು ಭಸ್ಮವಾಗಲಿ, ನಿನ್ನ ನೆಮ್ಮದಿ ಹಾಳಾಗ್ಲಿ ಅಂತ ವಿಶ್ರವಸುವಿಗೆ ಶಾಪ ಕೊಟ್ಟು ಬಿಡ್ತಾಳೆ. ಮುಂದೆ ಪಾರ್ವತಿ ಹೇಳಿದಂತೆಯೇ ಆಗತ್ತೆ. ವಿಶ್ರವಸು ಲಂಕಾ ನಗರವನ್ನ ತೊರೆದು ಬಿಡ್ತಾನೆ. ಹಾಗಿದ್ರೆ ಆತ ಅದನ್ನ ಯಾರಿಗೆ ಕೊಟ್ಟು ಬಿಡ್ತಾನೆ ಅನ್ನೋ ಪ್ರಶ್ನೆ ಎದುರಾಗತ್ತೆ. ತಾನು ಲಂಕಾ ನಗರವನ್ನ ಬಿಟ್ಟು ಹೋಗುವಾಗ ಅದನ್ನ ತನ್ನ ಪುತ್ರ ಕುಬೇರನಿಗೆ ಕೊಟ್ಟು ಹೋಗ್ತಾನೆ. ಕುಬೇರ ಹೇಳಿ ಕೇಳಿ ಮೊದಲೇ ಶ್ರೀಮಂತ. ಸುಂದರವಾದ ನಗರ ಕೈಗೆ ಬಂದಿದ್ದೇ ಅದನ್ನ ಮತ್ತಷ್ಟು ಸೌಂದರ್ಯದಿಂದ ಕಂಗೊಳಿಸುವಂತೆ ಮಾಡಿದ. ಇದಾದ ಸ್ವಲ್ಪ ದಿನಗಳಲ್ಲೇ ವಿಶ್ರವಸುವಿನ ಮತ್ತೊಬ್ಬ ಮಗ ರಾವಣ ತನ್ನ ಮಲ ಸಹೋದರ ಕುಬೇರನ ಮೇಲೆ ಮುಗಿಬಿದ್ದ. ಆತನನ್ನ ಇಲ್ಲಿಂದ ಓಡಿಸಿ ಲಂಕಾ ನಗರವನ್ನ ತನ್ನದಾಗಿಸಿಕೊಂಡ. ಇದರಿಂದ ಪಾರ್ವತಿ ಶಾಪ ಕೊಟ್ಟಂತೆಯೇ ವಿಶ್ರವಸು ಮಕ್ಕಳ ಕದನವನ್ನ ನೋಡಿ ನೆಮ್ಮದಿ ಹಾಳು ಮಾಡಿಕೊಂಡ. ನೋಡಿ ಲಂಕೆಯ ವಿಚಿತ್ರ ಹೇಗಿದೆ ಅಂತ. ಅಲ್ಲಿಗೆ ಹನುಮಂತ ಕಾಲಿಟ್ಟ ಮೇಲೆ ಲಂಕೆ ಉರಿದು ಭಸ್ಮವಾಯಿತು. ಜೊತೆಗೆ ರಾವಣನ ಕಥೆಯೂ ಮುಗಿದು ಹೋಯಿತು. ನಾವಿಲ್ಲಿ 2 ಕಥೆಗಳು ಹಾಗೂ ಅದರ ಹಿಂದಿದ್ದ ಅಹಂಕಾರಿಗಳ ಬಗ್ಗೆ ತಿಳಿದುಕೊಂಡಂತಾಯಿತು. ದೇವಾನು ದೇವತೆಗಳನ್ನೇ ಅಪಮಾನಿಸಿದ ಲಂಕಿಣಿ ಶಾಪಗ್ರಸ್ತಳಾಗಿ ಲಂಕೆಯನ್ನ ಕಾಯುವಂತಾಯಿತು. ಅದೇ ರೀತಿ ತನ್ನ ಅಹಂಕಾರ ಸೀತಾಮಾತೆಯ ಅಪಹರಣ ಮಾಡಿ ರಾವಣ ತನ್ನ ಸಾವನ್ನ ತಾನೇ ತಂದುಕೊಂಡ. ಈ ಎಲ್ಲ ದುರಂತಗಳನ್ನು ನೋಡ್ತಾ ತನ್ನ ಸೌಂದರ್ಯವನ್ನು ಕಳೆದುಕೊಂಡು ಹಾಳು ಕೊಂಪೆಯಾಗಿ ಹೋಯಿತು ಲಂಕೆ. ಇವಿಷ್ಟು ಲಂಕಿಣಿಯ ಹಾಗೂ ಲಂಕೆಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.